2025ನೇ ಇಸ್ವಿ ವಿಶ್ವವಸು ಸಂವತ್ಸರದ ಯೋಗ ಫಲಗಳಿಂದ ಕೂಡಿರುವಂತಹ ಪಂಚಮ ಸ್ಥಾನದಲ್ಲಿರುವಂತಹ ಮಕರ ರಾಶಿ ಫಲವನ್ನು ಹೇಳಬೇಕು ಅಂತ ನನಗೆ ಒಂಥರ ಸಂಭ್ರಮ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ 7.5 ವರ್ಷಗಳಿಂದ ಅನುಭವಿಸುತ್ತಿದ್ದಂತಹ 7.5 ಶನಿಯ ಬಿಡುಗಡೆ 2025 ಏಪ್ರಿಲಲ್ಲಾಗ್ತಾ ಇದೆ. ಮಕರ ರಾಶಿಯವರಿಗೆ ಅವಮಾನವನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಸನ್ಮಾನವನ್ನು ಮಾಡ್ತಾರೆ. ಅಪವಾದಗಳನ್ನು ಅಪನಿಂದನೆಗಳನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಕರೆದು ನಿಮ್ಮನ್ನು ಹೊಗಳಿ ನಿಮಗೆ ಸನ್ಮಾನಗಳನ್ನು ಮಾಡುವಂತಹ ಯೋಗ ನಿಮಗೆ ಚೆನ್ನಾಗಿದೆ. ಎಷ್ಟೋ ಗಲಾಟೆ ಗೊಂದಲಗಳಿಂದಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ಸರಿದೂಗುವಂತಹ ಸ್ಥಾನಕ್ಕೆ ಬರುತ್ತೆ. ಜೊತೆಯಲ್ಲಿ ನಿಮಗೆ ಸಂತಸ ಸಂಭ್ರಮ ಕುಟುಂಬದಲ್ಲಿ ಮನೆ ಮಾಡಿರುತ್ತೆ. ಮನೆಯಲ್ಲಿ ಯಾವಾಗಲೂ ಸಹ ಖುಷಿಯಿಂದಿರುವಂಥ ಯೋಗ ತಂದು ಕೊಡುತ್ತೆ. ಮನೆಯಲ್ಲಿ ನಿಮ್ಮ ತಂದೆಯ ಸಂಬಂಧಪಟ್ಟಂತಹ ವ್ಯವಹಾರಗಳು ನಿಮಗೆ ಅನುಕೂಲಗಳಾಗುತ್ತೆ. ಈ ಯೋಗದಿಂದ ನಿಮಗೆ ಶತ್ರುಗಳೂ ಸಹ ಮಿತ್ರರಾಗುವಂತಹ ಯೋಗ. ನಿಮ್ಮನ್ನು ಅವಮಾನವನ್ನು ಮಾಡಿ ನಿಮ್ಮ ಜೊತೆ ಜಗಳವನ್ನು ಮಾಡಿಕೊಂಡು ಇಲ್ಲಸಲ್ಲದ ಅಪವಾದಗಳನ್ನು ಮಾಡಿ ಕೊನೆಗೆ ಕೋರ್ಟು ಕಚೇರಿಗಳಿಗೆ ಹೋಗಿದ್ದಂಥವರು ಸಹ ರಾಜಿ ಆಗ್ತಾರೆ. ಅಂತಹ ಯೋಗದಿಂದ ಕೂಡಿರುವಂಥದ್ದು ಮಕರ ರಾಶಿ. ಈ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ 7.5 ಶನಿಗ್ರಹ ಈಗ ಬಿಡುಗಡೆಯನ್ನು ಮಾಡಿ ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಶನಿ ಮಹಾತ್ಮ ಅವರ ಯೋಗದ ಫಲದಿಂದ ನಿಮಗೆ ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂಥ ವ್ಯವಹಾರ ಜ್ಞಾನ, ಉತ್ತಮವಾದಂತಹ ವ್ಯವಹಾರದಲ್ಲಿ ಅನುಕೂಲ ಎಲ್ಲವನ್ನು ತಂದುಕೊಡುವಂತಹ ಯೋಗದಿಂದ ಕೂಡಿರುತ್ತದೆ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಯಾವುದಾದ್ರೂ ಸಮಸ್ಯೆಗಳು ಅಂತಂದರೆ ಖಂಡಿತವಾಗಿ 2025ನೇ ಇಸ್ವಿ ಯಾವ ಗ್ರಹಗತಿಗಳ ಮಾರಕ ಸ್ಥಾನವೂ ನಿಮಗೆ ಸಿಗೋದಿಲ್ಲ. ಯಾವ ಸಮಸ್ಯೆಗಳು ಬರುವಂತಹ ನಿಮಗೆ ದಿನಗಳೂ ಸಹ ನಿಮಗೆ ಸಿಗೋದಿಲ್ಲ. ನಿಮಗೆ ವ್ಯಕ್ತಿತ್ವ ಚೆನ್ನಾಗಿದೆ. ಸ್ವಲ್ಪ ಮುಂಗೋಪ ಜಾಸ್ತಿ. ಆ ಮುಂಗೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ದುಡುಕಿ ಸಡನ್ನಾಗಿ ಏನಾದರೂ ಅದು ಮಾತನಾಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದನ್ನೇ ಕಾಯ್ತಿರುವಂಥ ವ್ಯಕ್ತಿಗಳಿರ್ತಾರೆ. ಅದಾದರೂ ಸಹ 2025 ನಿಮಗೆ ಅಂಥ ಯಾವ ಸಮಸ್ಯೆಗಳನ್ನು ತಂದೊಡ್ಡೋದಿಲ್ಲ. ಯಾವ ವ್ಯವಹಾರಗಳೂ ಸಹ ತಾಪತ್ರೆಗಳಾಗೋದಿಲ್ಲ. ಹೊಸ ಕೆಲಸಗಳಂತೂ ಉತ್ತಮವಾಗಿ ಸಿಗುತ್ತೆ. ಉತ್ತಮವಾದಂಥ ವ್ಯವಹಾರ ಚೆನ್ನಾಗುತ್ತೆ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ. ಹಣಕಾಸಿನ ಅನುಕೂಲವಾಗುತ್ತೆ. ತಂದೆಯಿಂದ ಏನಾದರೂ ಬರಬೇಕಾಗಿರುವಂಥ ಯಾವುದಾದ್ರೂ ಆಸ್ತಿ ಹಣಕಾಸು ವ್ಯವಹಾರವೆಲ್ಲವೂ ಸಹ ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮನ್ನು ಅವಮಾನ ಮಾಡಿದಂಥವರು, ನಿಮಗೆ ತೊಂದರೆ ಕೊಟ್ಟಂಥವರು ಸಹ ನಿಮ್ಮನ್ನು ಅದೆಲ್ಲವೂ ಅರಿವಾಗಿ ನಿಮಗೆ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನಷ್ಟ ಬೇಕಾದ್ರೆ ನಿಮಗೆ ತುಂಬಿಕೊಡ್ತಾರೆ. ಎಲ್ಲ ಅನುಕೂಲವಾಗುವಂತಹ ವರ್ಷವಾಗಿರುತ್ತೆ. ಇದೇ ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಪಿತೃಭಾಗ್ಯ ಯೋಗ, ಜೊತೆಯಲ್ಲಿ ನಿಮಗೆ ಸೌಭಾಗ್ಯ ಸುಮಂಗಲಿ ಯೋಗದಿಂದ ಕೂಡಿರುವಂಥವರೇ ಈ ಮಕರ ರಾಶಿಯವರು. ಮಕರ ರಾಶಿಯವರು ತಾವೆಲ್ಲರೂ ಸಹ ಈ ಸಂಕಷ್ಟ ಪರಿಹಾರ ಆಗ್ತಿದೆಯಲ್ಲ, ಈ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ 7.5 ಮುಕ್ತಾಯವಾಗ್ತಿರುವುದಕ್ಕೋಸ್ಕರವಾಗಿ ಇನ್ನು 40 ವರ್ಷಗಳ ಕಾಲ ನಿಮಗೆ 7.5 ತಿರುಗೂ ನೋಡೋದಿಲ್ಲ ನಿಮಗೆ. ಆದ್ದರಿಂದ ಮಹಾತ್ಮನ ಪೂಜೆಯನ್ನು ಮಾಡಿಕೊಡಿ. ಅವ್ರು ಬಿಟ್ಟೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೊಂದು ನಮನವನ್ನು ಕೊಡಿ. ನೀವು ನಮಗೆ ಜೀವನದಲ್ಲಿ ಎಷ್ಟೊಂದು ಪಾಠಗಳನ್ನು ಕಲಿಸ್ಬಿಟ್ಟಿದ್ದಾನೆ ಮಕರ ರಾಶಿಯವರಿಗೆ. ಯಾರು ನಷ್ಟ, ಯಾವ ಕಷ್ಟ, ಯಾವ ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿದ್ದಾನೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಮ್ಮ ಜೊತೆಯಲ್ಲಿದ್ದವರು ಏನೇನು ನಡ್ಕೊಂಡ್ರು, ಇವೆಲ್ಲ ಪಾಠಗಳನ್ನು ಕಲಿಸಿ ಹೋಗಿದ್ದಾನೆ. ನಿಮಗೆ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿದ್ದಾನೆ ಮಕರ ರಾಶಿಯವರಿಗೆ. ಇದನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ. ನೀವು ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗೋದಿಲ್ಲ. ಸಾಧ್ಯವಾಗದ ರೀತಿಯಲ್ಲಿ ನೀವು ಬೆಳ್ಕೊಳ್ಬೇಕಾಗ್ತದೆ. ಸ್ಟೇಷನ್ ಮೆಟ್ಲತ್ತಿರ್ತೀರಿ, ನೀವು ಕೋರ್ಟು ಕಚೇರಿಗಳಿಗೆ ಹೋಗಿದ್ದೀರಿ, ಸ್ತ್ರೀ ಸಂಬಂಧವಾದಂಥ ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಿ, ಬೇರೆಯವರನ್ನು ನಂಬಿ ಅವರಿಂದ ಮೋಸಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ಬಳಸ್ಕೊಂಡು ಬೇರೆಯವರು ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾರೆ, ನಿಮ್ಮನ್ನು ಬಳಸ್ಕೊಂಡು ಕೊನೆಗೆ ಕೊಲೆ ಸುಲಿಗೆಗಳನ್ನು ಮಾಡಿ ನಿಮ್ಮ ತಲೆ ಮೇಲೆ ಹಚ್ಚಿ ನಿಮಗೆ ಅಪವಾದ ಅಪನಿಂದನೆಗಳನ್ನು ಮಾಡಿ ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಶಿಯವರು ಮಕರ ರಾಶಿಯವರು. ಈ ಮಕರ ರಾಶಿ ಇದೆಲ್ಲದಿಂದ ಸಹ ಮುಕ್ತರಾಗಿ
ಎಲ್ಲ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲ್ತ್ಕೊಂಡು ಬಂದಿರುವಂಥ ಮಕರ ರಾಶಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಎಡವೋದಿಲ್ಲ. ನಾನು ಹೇಳ್ತೀನಿ, ಈ ಮಕರ ರಾಶಿಯವರಿಗೆ ಇನ್ನು ಸುಮಾರು 8-9 ವರ್ಷಗಳ ಕಾಲವೂ ಸಹ ನಿಮಗೆ ಯಾವ ಸಮಸ್ಯೆಗಳು ಬರದ ರೀತಿಯಲ್ಲಿರುತ್ತೆ. ನಿಮ್ಮ ಬೆಳವಣಿಗೆಯ ಮೇಲೆ ಅದು ನಿಲ್ಲುತ್ತೆ. ಆದ್ದರಿಂದ ಮತ್ತೊಮ್ಮೆ ಎಚ್ಚರಿಕೆಯನ್ನು ವಹಿಸಿ. ಯಾವಾಗಲೂ ಸಹ ನೀವು ಜಾಸ್ತಿ ಯಾಮಾರಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಸಹ ಎಲ್ಲರೂ ಬೇಗ ನಂಬಿಡ್ತೀರಾ. ನೀವು ಆ ನಂಬುವುದನ್ನು ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ 2025ನೇ ಇಸ್ವಿಯ ಹೊಸ ವರ್ಷದ ಭವಿಷ್ಯ ಕುಂಭರಾಶಿಗೆ ಹೇಳಕ್ಕೆ ಬಯಸ್ತೇನೆ. ಕುಂಭರಾಶಿಯವರು ಒಂದಲ್ಲ 1000 ಪಟ್ಟು ಕಷ್ಟವನ್ನು ಪಟ್ಟಂತಹ ರಾಶಿ ಯಾರಾದರೂ ಇದ್ದರೆ ಅದು ಕುಂಭರಾಶಿ. ಯಾಕೆಂದರೆ 7.5 ಆರಂಭದಲ್ಲಿದ್ದಂತಹ ರಾಶಿ, ಜೊತೆಗೆ ಜನ್ಮದಲ್ಲಿ ಶನಿ ಬಂದಂತಹ ರಾಶಿ. ಜನ್ಮದಲ್ಲಿ ಶನಿ ಇದ್ದಾನೆ, ಮಾರಕ ಸ್ಥಾನದಲ್ಲಿ ರಾಹುಗ್ರಹ ಇದ್ದಾನೆ. ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಕುಟುಂಬದಲ್ಲಿ ನಾನಾ ರೀತಿ ಹಿಂಸೆಗಳನ್ನು ಅನುಭವಿಸಿದಂಥ ರಾಶಿ ಯಾರು ಅಂತ ಅಂದರೆ ಅದು ಕುಂಭರಾಶಿ. ಮನೇಲಿ ವ್ಯವಹಾರಗಳಾಗಲಿಲ್ಲ, ಕುಟುಂಬದಲ್ಲಿ ಕಲಹಗಳು ನಿಲ್ಲಿಲ್ಲ, ಒಂದಲ್ಲ ಒಂದು ಗೊಂದಲ, ಏನನ್ನು ಮಾಡೋಕ್ಕೋದ್ರು ಒಂದಲ್ಲ ಒಂದು ತೊಂದರೆಗಳು, ತಾಪತ್ರಗಳು, ಸಮಸ್ಯೆಗಳು. ಏನಯ್ಯ ಈ ಕಷ್ಟವಿರೋದೆಲ್ಲವೂ ನನಗೋಸ್ಕರನೇ ಬರುತ್ತಾ? ನಾನೇನು ಪಾಪ ಮಾಡಿದ್ದೀನಿ, ನಾನೇನು ಕರ್ಮ ಮಾಡಿದ್ದೆ ಅಂತ ಇಷ್ಟು ಕಷ್ಟವನ್ನು ಅನುಭವಿಸ್ಬೇಕು ಅನ್ನುವಂತಹ ಮನಸ್ಸಿನ ಸ್ಥಿತಿಗೆ ಹೋದಂಥವರು ಈ ಕುಂಭರಾಶಿಯವರು. ಕುಂಭರಾಶಿಯವರೆಗೆ ಮಧ್ಯಮ ಸ್ಥಾನಕ್ಕೆ ಬರ್ತಾರೆ. ನೀವು ಸಂಪೂರ್ಣವಾದಂತಹ ಅನುಕೂಲವನ್ನಿಲ್ಲ, ಸಂಪೂರ್ಣವಾದ ಕಷ್ಟವನ್ನಲ್ಲ. ಈ ಕಷ್ಟಗಳಿಂದಂತೂ ಒಂದು ಮೆಟ್ಟು ನೀವು ಒಂದು ಸ್ಥಿತಿಗೆ ಬಂದುಬಿಡ್ತೀರಿ ನೀವು. ಯಾಕೆ ಅಂದರೆ 7.5 ಶನಿಯ 5 ವರ್ಷಗಳ ಕಾಲದ ಶನಿಯ ಕಾಟ ಬಿಡುಗಡೆ ಆಯಿತು. ಜೊತೆಯಲ್ಲಿ ಮಿತ್ರಗ್ರಹ ಜನ್ಮರಾಶಿಗೆ ಬಂದು ಕುಳಿತುಕೊಳ್ತಾನೆ. ರಾಹುಗ್ರಹ ಶನಿಗೆ ಮಿತ್ರಗ್ರಹ. ಈ ಮಿತ್ರಗ್ರಹನ ಪ್ರವೇಶದಿಂದ ಕುಂಭರಾಶಿಗೆ ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ಉತ್ತಮವಾದಂಥ ಸ್ನೇಹಿತ ನಿಮಗೆ ಸಿಗ್ತಾನೆ. ಯಾವುದೋ ಸಣ್ಣ ಪುಟ್ಟ ತೊಂದರೆಗಳನ್ನು, ತಾಪತ್ರಗಳನ್ನು, ಸಮಸ್ಯೆಗಳನ್ನು ಮಾಡಿ ಸ್ಟೇಷನ್ ಮೆಟ್ಲು ಎತ್ತಿದ್ದೀರಿ ಅಂದ್ಕೊಳ್ಳಿ. ಆ ಸಮಸ್ಯೆನ ಪರಿಹಾರ ಮಾಡುವಂತಹ ಒಬ್ಬ ಫ್ರೆಂಡು, ಅದು ಉತ್ತಮವಾದಂಥ ನಿಮ್ಮ ಸ್ನೇಹಿತ ನಿಮಗೆ ಬರ್ತಾನೆ. ಯಾವುದೋ ಹಣಕಾಸನ್ನು ಕೊಟ್ಟು ಮೋಸ ಹೋಗ್ಬಿಟ್ಟಿದ್ದೀರಿ, ನಿಮಗೆ ಕಾಸದು ಹಿಂದಿರುಗಿ ಬರ್ತಾ ಇಲ್ಲ ಅಂತ ಅದಕ್ಕೆ ಸಹಕಾರ ಮಾಡಲಿಕ್ಕೆ ನಿಮ್ಮ ಸ್ನೇಹಿತ ಬರ್ತಾನೆ. ಸಡನ್ನಾಗಿ ನನಗೇನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದಕ್ಕೆ ಸ್ನೇಹಿತ ಬರ್ತಾನೆ. ನಿಮಗೆ ಸ್ನೇಹಿತನಿಂದ ಉತ್ತಮವಾದಂಥ ಯೋಗ ಫಲ ತಂದುಕೊಡುವಂಥದ್ದು ಕುಂಭರಾಶಿವರಿಗೆ. ಕೋಪ ಕಡಿಮೆ ಆಗುತ್ತೆ, ವ್ಯವಹಾರದಲ್ಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಯಾವ ಸಮಸ್ಯೆಗಳಿಗೆ ಏನು ಪರಿಹಾರವನ್ನುವಂಥ ಗೋಚರವಂತೂ ಖಂಡಿತವಾಗಿ ಆಗುತ್ತೆ. ಕುಟುಂಬದಲ್ಲೇ ಒಂದು ರೀತಿಯಾದಂಥ ಕಷ್ಟದಿಂದ ವಿಮುಕ್ತರಾಗುವಂಥ ಯೋಗ ಕೂಡಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೂ ಅನುಕೂಲವಾಗುತ್ತೆ. ಶನಿ ಇದ್ದಾಗ ಶುಭ ಕಾರ್ಯಗಳೂ ಆಗಲಿಲ್ಲ. ಜೊತೆಯಲ್ಲಿ ನಾನು ಉತ್ತಮವಾಗಿ ಇನ್ನೊಂದು ಮತ್ತೆ ಅದನ್ನು ಹೇಳಬೇಕು ಅಂತಂದರೆ, ಸ್ನೇಹಿತರಿಂದ ಉತ್ತಮವಾದಂತಹ ಲಾಭ ಸಿಗುತ್ತೆ. ನಿಮ್ಮನ್ನು ಯಾರು ನಂಬಿರ್ತೀರಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮತನ, ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಕಂಡಂತಹ ಸ್ನೇಹಿತರು, ಅದರಲ್ಲಿ ಕೆಲವು ಸ್ನೇಹಿತರು ನಿಮಗೆ ಸಹಯೋಗವನ್ನು ನೀಡಿ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುವಂತಹ ಸ್ನೇಹಿತರಂತೂ ಖಂಡಿತವಾಗಿ ಸಿಗ್ತಾರೆ. ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾಳೆ, ನಿಮ್ಮ ಗಂಡ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾನೆ, ನಿಮ್ಮ ಮಕ್ಕಳೇ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾರೆ. ನಿಮ್ಮ ಅತ್ಯಂತ ಆಪ್ತರು ನಿಮಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು ನಿಮ್ಮ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡುವಂತಹ ಯೋಗದಿಂದ ಕೂಡಿರುವಂತಹ ರಾಶಿ ಇದೇ ಕುಂಭರಾಶಿಯವರು. ಗೊಂದಲ ಬೇಡ. ಆದರೆ ನಾನು ಮತ್ತೊಮ್ಮೆ ನಿಮಗೆ ಎಚ್ಚರಿಕೆಯನ್ನು ಹೇಳ್ತೇನೆ, ಇನ್ನೂ 2.5 ವರ್ಷಗಳ ಶನಿ ಕಾಟ ನಿಮಗೆ ಬಿಡುಗಡೆ ಆಗಿಲ್ಲ. ಇನ್ನೂ 2.5 ವರ್ಷಗಳ ಶನಿಯ ಕಾಟ ಇದೆ. ಈಗಿರುವಂಥ ಸ್ಥಿತಿ ಮಧ್ಯಮವಾದಂಥ ಸ್ಥಿತಿ. ಜನ್ಮದಲ್ಲಿ ಶನಿ ಬಿಟ್ಟೋದಾಗ ನಿಮಗೆ ಕೋಪ ಕಡಿಮೆ ಆಗುತ್ತೆ, ದುಡುಕಿ ಮಾತನಾಡುವಂಥದ್ದು, ದುಡುಕಿ ಅವಘಡಗಳನ್ನು ಮಾಡುವಂಥದ್ದು ಕಡಿಮೆ ಆಗುತ್ತೆ. ಆದರೆ ಜನ್ಮದಲ್ಲಿ ಈಗ ಬಂದಂತಹ ಈ ರಾಹುಗ್ರಹ ಇದನ್ನಲ್ಲ, ಇನ್ನು 2.5 ವರ್ಷಗಳ ಕಾಲ ನಿಮ್ಮನ್ನು ಕಾಪಾಡುವಂತಹ ಯೋಗ. 2.5 ವರ್ಷಗಳ ಶನಿಕಾಟ ಇನ್ನೂ ಇದೆ. 2.5 ವರ್ಷಗಳ ಕಾಲ ಮಿತ್ರನ ಸಹಯೋಗವೂ ಇದೆ. 2.5 ವರ್ಷದ ಶನಿ ಅಷ್ಟು ಪ್ರಭಾವ ಅಷ್ಟು ಬೀಳೋದಿಲ್ಲ. ಆದ್ದರಿಂದ ಅನುಕೂಲಕರವಾಗಿದೆ. ಸಮಸ್ಯೆಗಳಿಂದ 50% ಪರಿಹಾರ ಅಂತ ಸಿಗುತ್ತೆ. ಎಷ್ಟೋ ದಿನಗಳಿಂದ ನನ್ನ ಮಕ್ಕಳಿಗೆ ಸುಮಾರು 3 ವರ್ಷದಿಂದ ಗಂಡು ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್, ನಮಗೆ ಸಿಗ್ತಾ ಇಲ್ಲ ಅಂತಿರಲ್ಲ, ಅಂಥವ್ರಿಗೆ ಈಗ ಫಲ ಸಿಗುತ್ತೆ.
3 ವರ್ಷಗಳಿಂದ 5 ವರ್ಷಗಳಿಂದ ಸಮಸ್ಯೆಗಳಿಂದ ಗೊಂದಲ ಗೂಡಾದಂತಹ ಯಾವುದ್ಯಾವುದೋ ಕೇಸುಗಳು ಸರ್, ನಮಗೆ ನಾನು ತಪ್ಪೇ ಮಾಡಿಲ್ಲ, ನನ್ನ ಕೇಸಿದೆ, ನನಗೆ ಕೋರ್ಟಲ್ಲಿ ಕಚೇರಿಗಳಲ್ಲಿ ನನ್ನದು ನನ್ನ ವ್ಯವಹಾರಗಳಿದೆ ಅನ್ನುವಂಥವ್ರದ್ದೆಲ್ಲರೂ ವಿಮುಕ್ತರಾಗ್ತೀರಿ. ಇದೆಲ್ಲವೂ ಸಹ 2025 ಅಂತೂ ನಿಮಗೆ ನಷ್ಟವಲ್ಲ, ಕಷ್ಟವಲ್ಲ, ಒಂದು ರೀತಿಯಾದಂಥ ಲಾಭವನ್ನು ತಂದುಕೊಡುತ್ತೆ. ಅದು ಕುಂಭರಾಶಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಮಾಡಬೇಕಾಗಿರುವಂಥದ್ದು 7.5 ಬಿಡುಗಡೆ ಆಗಿಲ್ಲ, ಶನಿಯ ಆರಾಧನೆಯನ್ನು ಮಾಡಿ. ಯಾಕೆಂದರೆ ನಿಮ್ಮ ಜನ್ಮರಾಶಿ ಅಧಿಪತಿ ಶನಿಗ್ರಹನೇ. ಶನಿಗ್ರಹನನ್ನು ಅನ್ಯನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮಂತ ನಿಮಗೆ ಎಲ್ಲೇ ಸಿಕ್ಕರು ಸರ್, ಹನುಮಂತನಿಗೆ ಧ್ಯಾನವನ್ನು ಮಾಡಿ. ನಾನು ಮತ್ತೊಂದು ಹೇಳುವಂಥದ್ದು, ನೀವೆಲ್ಲರೂ ಒಂದು ಊರಿಗೆ ಹೋಗ್ತಿರ್ತೀರಿ, ಟ್ರಿಪ್ಗೆ ಹೋಗ್ತಾ ಇರ್ತೀರಿ, ಎಲ್ಲೋ ದಾರಿನಲ್ಲಿ ಒಂದು 5-10 ಕಿಲೋಮೀಟ್ರ್ ಆದರೂ ನಾನು ಪ್ರಯಾಣವನ್ನು ಮಾಡಬೇಕು, ಒಂದು ಹಳ್ಳಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದರೆ ಒಂದಿಷ್ಟು ಹಣ್ಣುಗಳನ್ನು ಹಂಪಲುಗಳನ್ನು ತೆಗೆದುಕೊಂಡೋಗಿ. ನಿಮಗೆಲ್ಲಿ ವಾನರು ಸಿಗ್ತಾರೆ, ವಾನರ ಅಂದರೆ ಕೋತಿಗಳು ಸಿಗ್ತಾರೆ. ಈ ರಾಶಿಯವರು ಕೋತಿಗೆ, ಮಂಗಕ್ಕೆ ಹಣ್ಣು ಹಂಪಲಗಳನ್ನು ಹಂಚಿ ನಿಮಗೆ ಭಾಳ ನೆಮ್ಮದಿ ಸಿಗುತ್ತೆ. ತೃಪ್ತಿಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಕುಂಭರಾಶಿಯವರು ಎಲ್ಲೇ ಕೋತಿ ಸಿಕ್ಕಿದ್ರೆ ಅದಕ್ಕೊಂದು ಹಣ್ಣನ್ನು ತಿನ್ನಿಸಿ, ನಿಮಗೆ ಅವರ ಅನುಗ್ರಹ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹೊಸ ವರ್ಷದ 2025ನೇ ಇಸವಿಯ ರಾಶಿಗಳಲ್ಲಿ ಒಂದು ಸಮಸ್ಯೆಯನ್ನು, ಗೊಂದಲವನ್ನು ಅನುಭವಿಸುವಂತಹ ರಾಶಿ ಅದು ಮೀನರಾಶಿ. ಮೀನರಾಶಿ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಕಷ್ಟವನ್ನು, ಅದೇ ರೀತಿಯಾಗಿ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವಂತಹ ರಾಶಿ ಇದೆ ಮೀನರಾಶಿ. ಮೀನರಾಶಿಗೆ ಹೊಸ ವರ್ಷದ ಆರಂಭದಲ್ಲಿ ನಿಮಗೆ 6 ರಾಶಿಗಳು, 6 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಕೂತ್ಕೊಳ್ಳುತ್ತೆ. ಏಪ್ರಿಲ್ ತಿಂಗಳಲ್ಲಿ ಹೊಸ ವರ್ಷದ ವಿಶ್ವವಸು ಸಂವತ್ಸರದ ಆರಂಭದ ದಿನಗಳಲ್ಲಿ ನಿಮಗೆ 6 ರಾಶಿಗಳು ಜನ್ಮದಲ್ಲಿ ಕೂತಿರುತ್ತೆ. ಈ 6 ರಾಶಿಯ ಫಲದಿಂದ ನಿಮಗೆ ಒಳ್ಳೆಯದೂ ಇದೆ ಮತ್ತು ಅದೇ ರೀತಿಯಾಗಿ ಕೆಟ್ಟದ್ದೂ ಇದೆ. ನಾನು ಹೇಳುವಂಥದ್ದು, ಈ ರಾಶಿಯವರಿಗೆ ಒಂದು ರೀತಿಯಾದಂತಹ ಆರೋಗ್ಯದ ವ್ಯತ್ಯಾಸವಂತೂ ಬದಲಾವಣೆ ಆಗಿರುತ್ತೆ. ಜನ್ಮದಲ್ಲಿದ್ದಂತಹ ಕೆಟ್ಟ ಗ್ರಹ ಬಿಡುಗಡೆ ಆಗಿರುತ್ತೆ. ಅವನು ರಾಹುಗ್ರಹ. ನನ್ನನ್ನು ಬಿಡದೆ ಬೆಂಬಿಡದೆ ನನ್ನನ್ನು ಕಾಡಿ ಬೇಡಿ ಕಷ್ಟವನ್ನು ಕೊಟ್ಟಂಥವನ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ. ಈ ಲೋಕದಿಂದಲೇ ಮರೆಯಾಗ್ತಾನೆ ಅವನು. ನಿಮ್ಮನ್ನು ಸಮಸ್ಯೆಯನ್ನು ಮಾಡಿದವರು, ನಮಗೆ ಕಷ್ಟವನ್ನು ಕೊಟ್ಟಂಥವರು, ನಿಮ್ಮ ಅವಮಾನವನ್ನು ಮಾಡಿದವಂತರು, ಅವಹೇಳನವಾಗಿ ಮಾತನಾಡಿದಂಥವರು ಇದರಿಂದಲೇ ನಿಮಗೆ ವಿಮುಕ್ತರಾಗ್ತಾರೆ. ಅವರು ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಕೂತಿರುವಂತಹ ಶನಿಗ್ರಹ ಏನು ಮಾಡೋದಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ಮದುವೆ ಮುಂಜಿಗಳಂತೂ ಆಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗತ್ತೆ, ಅದಕ್ಕೆ ಶನಿ ಅಡ್ಡ ಬರೋದಿಲ್ಲ. ಮನೆ ಕಟ್ಟುವಂಥ ಯೋಗವನ್ನು ತಂದುಕೊಡ್ತಾರೆ, ಶನಿ ಅಡ್ಡ ಬರೋದಿಲ್ಲ. ಜಮೀನು ತೆಗೆದುಕೊಳ್ಬೇಕು ಅಂತೀರಿ, ಶನಿ ಅಡ್ಡ ಬರೋದಿಲ್ಲ. ಜನ್ಮಕ್ಕೆ ಶನಿ ಬಂದು ಕೂತಿರುವಂಥದ್ದು ನಿಮಗೆ ಈಗ 2.5 ವರ್ಷಗಳ ಮಾರಕ ಶನಿ, ಮರಣಕಂಟಕ ಶನಿ ಇದ್ದಂಥವನೀಗ ಸೌಮ್ಯ ಸ್ವಭಾವಕ್ಕೆ ಬಂದು ಕುಂತಿದ್ದಾರೆ. ನಿಮಗೆ ಈ ವರ್ಷ ಎಷ್ಟು ಅವರಿಂದ ಅಂತಹ ನಷ್ಟವನ್ನು ಅನುಭವಿಸೋದಿಲ್ಲ. ಕಷ್ಟವನ್ಗಿಂತಲೂ ಸಹ ಒಂದು ರೀತಿಯ ಮಧ್ಯಮವಾಗಿ ಇರ್ತಾರೆ ಅವರು. ಶನಿ ಬಂದು ಕೂತಾಗ ಮಾರಕ ಶನಿಯಾಗಿದ್ದ, ಕಂಟಕ ಶನಿಯಾಗಿದ್ದ, ಸಮಸ್ಯೆಗಳನ್ನು ತಂದು ಕೊಡ್ತಿರುವಂಥ ಶನಿ ಕೋಪ ಈಗ ಕಡಿಮೆ ಆಗಿದೆ. ನಿಮ್ಮ ಕೋಪ ಈಗ ಎಷ್ಟೋ ಕಡಿಮೆ ಆಗುತ್ತೆ. ದುಡುಕಿ ಮಾಡುವಂಥ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ. ಕೋಪದಿಂದ ನುಡಿಯುವಂಥ ಮಾತುಗಳಿಗೆ ಆಲೋಚನೆ ಮಾಡಿ ಮಾತನಾಡುವಂಥ ಒಂದು ಮನಸ್ಥಿತಿ ಅಂತೂ ಖಂಡಿತವಾಗಿ ಮೀನರಾಶಿಯವರು ಬರುತ್ತೆ. ಆದರೆ 6 ಗ್ರಹಗಳಿದೆಯಲ್ಲ, ಬುಧ ಗ್ರಹ, ರವಿಗ್ರಹ, ಕುಜಗ್ರಹ, ಶುಕ್ರಗ್ರಹ, ಇವೆಲ್ಲ ರಾಹುಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲಮಯವನ್ನು ತಂದು ಕೊಡ್ತಾರೆ. ನಿಮಗೆ ಒಂದು ರೀತಿಯಾದಂಥ ಮೈಂಡ್ ಟಾರ್ಚರನ್ನು ತಂದು ಕೊಡ್ತಾರೆ. ಬುಧ ಬಂದಾಗ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ, ನೆನಪಿನ ಶಕ್ತಿ ಕಡಿಮೆ ಕಳ್ಕೊಳ್ತೀರಿ. ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಶುಕ್ರಗ್ರಹ ಇದ್ದಾಗ ಹಣಕಾಸನ್ನು ಕಳ್ಕೊಳ್ತೀರಿ. ರಾಹುಗ್ರಹ ಇದ್ದಾಗ ಶತ್ರುಬಾಧೆಗಳನ್ನು ಅನುಭವಿಸ್ತೀರಿ. ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತಿಯಾದಂಥ ಅಲೆದಾಟ, ಅತಿಯಾದಂಥ ಸುತ್ತಾಟ,
ಇದೆಲ್ಲ ಕೊನೆಗೆ ಫಲ ಭಾಳ ಕಡಿಮೆ, ಶ್ರಮ ಅತಿಯಾದಂಥ ಶ್ರಮ, ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿಯವರು. ಮೀನರಾಶಿಗೆ ಹೋದ ವರ್ಷ ಇದ್ದಂಥ ಆಕ್ಸಿಡೆಂಟ್ಗಳು ಹೋದ ವರ್ಷ ಜಾಸ್ತಿ ಆಗ್ತಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಜಾಸ್ತಿ ಆಗ್ತಿತ್ತು, ಶತ್ರುಬಾಧೆಗಳು ಜಾಸ್ತಿ ಆಗ್ತಾಯಿತ್ತು, ಏನೇನು ಪ್ರಯತ್ನ ಪಟ್ಟರು ಕೆಲಸಗಳು ಭಾಳ ಅಡೆತಡೆಗಳಾಗ್ತಿತ್ತು. ಇಷ್ಟು ಸಮಸ್ಯೆಗಳು ಸ್ವಲ್ಪ ಮಟ್ಟದ ಕಡಿಮೆ ಆಗುತ್ತೆ, ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಪೂರ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಯಾಕೆಂದರೆ 7.5 ಈಗಲೂ ನಿಮಗಿದೆ ಜನ್ಮದಲ್ಲಿ. ನಿಮಗೆ 12ನೇ ಮನೆ ಇದ್ದಂಥ ಶನಿ ಜನ್ಮಕ್ಕೆ ಕುಂತಿದ್ದಾನೆ ಅಷ್ಟೇ. 2.5 ವರ್ಷಗಳ 7.5 ಮುಕ್ತ ಆಗಿದೆ. ಇನ್ನೂ 2.5 ವರ್ಷಗಳ ಕಾಲ ನಿಮ್ಮ ಜೊತೆಲೇ ಇರ್ತದೆ. ಇನ್ನೂ 2.5 ವರ್ಷಗಳ ಕಾಲ ಮಧ್ಯಮವಾಗಿ ಕಡಿಮೆ ಮಾಡ್ಕೊಂಡು ನಿಮ್ಮ ಜೊತೆಲೇ ಇರುತ್ತೆ. ಇನ್ನು 5 ವರ್ಷಗಳ 7.5 ಶನಿ ಕಾಟ, ಅದರಲ್ಲಿ 2.5 ವರ್ಷ ಬಿಟ್ಟಿದ್ದೀರಿ. ಇನ್ನು 2.5 ವರ್ಷ ನಿಮ್ಮ ಜನ್ಮದಲ್ಲಿ ಕೂತಿರುತ್ತೆ. ಜನ್ಮದಲ್ಲಿ ಕುಂತಿದ್ದಾಗ ಏನು ಮಾಡುತ್ತೆ? ಕೋಪವನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಆದರೆ ಶತ್ರುಬಾಧೆ, ವ್ಯವಹಾರದಲ್ಲಿ ಸಮಸ್ಯೆ, ಗೊಂದಲ, ಭಯ, ಕುಟುಂಬದಲ್ಲಿ ಕಲಹ, ಅತಿಯಾದಂಥ ಸುತ್ತಾಟ, ಅಲೆದಾಟ, ಇದೆಲ್ಲವನ್ನು ತಂದು ಕೊಟ್ಟೇ ಕೊಡುತ್ತೆ. ಆದರೆ ಒಬ್ಬ ದೊಡ್ಡ ಮಟ್ಟದ ನಿಮಗೆ ಶತ್ರು ಇದ್ರಲ್ಲ, ಯಾವಾಗಲೂ ಸಹ ನಿಮಗೆ ಕಾಡ್ತಿರುವಂಥವರು, ಶತ್ರು ಸಮಸ್ಯೆ ಮಾಡ್ತಿದ್ದವರಂತೂ ಬಿಡುಗಡೆ ಆಗಿದ್ದಾರೆ. ಆ ಬಿಡುಗಡೆಯಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಯಾವುದಾದ್ರೂ ಖರೀದಿಯನ್ನು ಮಾಡುವಂಥ ಯೋಗ ಸಿಗುತ್ತೆ. ಮನೆ ಕಟ್ಟುವಂಥ ಯೋಗ ಅಥವಾ ಮನೆ ತೆಗೆದುಕೊಳ್ಳುವಂಥ ಜಾಗದ ಯೋಗ, ಇದೆಲ್ಲವೂ ಸಹ ಸಿಗುತ್ತೆ. ಯಾಕೆಂದರೆ ನಿಮಗೆ ಶುಕ್ರಗ್ರಹಣ ದೋಷ ಬರೀ ಏಪ್ರಿಲ್ ಇರುತ್ತೆ ಅಷ್ಟೇ. ನಂತರದಲ್ಲಿ ಶುಕ್ರಗ್ರಹಣ ಫಲ ಸಿಗುತ್ತೆ ನಿಮಗೆ. ಶುಕ್ರಗ್ರಹ ಫಲ, ರಾಹುವಿನ ಫಲ, ಗುರುವಿನ ಫಲ, ಇಷ್ಟು ಗ್ರಹಗಳ ಫಲದಿಂದ ನಿಮಗೆ ಈ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಮಸ್ಯೆಗಳೆಲ್ಲವೂ ಸಹ ದೊಡ್ಡ ಮಟ್ಟದ ಬಂಡೆಯಂಥ ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಸಿಗುತ್ತೆ. ಕಷ್ಟ ಅಂತೂ ಇದ್ದೇ ಇರುತ್ತೆ, ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಗುರುಗಳೇ? ನಾವು ಜನ್ಮದಲ್ಲಿ ಶನಿಯ ಧ್ಯಾನವನ್ನು ಮಾಡಿ, ಹನುಮಂತನ ಧ್ಯಾನವನ್ನು ಮಾಡಿ, ನಿಮ್ಮ ರಾಶಿಯಾಧಿಪತಿ ಬಂದು ಗುರುಗ್ರಹ, ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಮೊದಲು ನೀವು ಯಾವಾಗಲೂ ಸಹ ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಇಲ್ಲವಾದಲ್ಲಿ ಯಾವಾಗಲೂ ಕೋಪ, ಯಾವಾಗಲೂ ದುಡುಕು ಸ್ವಭಾವ, ಯಾವಾಗಲೂ ಆತ್ರ, ಇದೆಲ್ಲವೂ ಕಡಿಮೆಯಾಗಿ ನಿಮಗೆ ಒಂದು ರೀತಿಯಾದಂಥ ಮನಸ್ಸಿನ ಸ್ಥಿತಿ ಇವತ್ತು ಶಾಂತತೆಯಿಂದ ಬರುತ್ತೆ. ಅದಕ್ಕೆ ನೀವು ಮಾಡಬೇಕಾದಂಥ ಧ್ಯಾನ ಮತ್ತು ಮೌನ, ಜೊತೆಯಲ್ಲಿ ಔಪಾಸನೆ, ಇದರಿಂದ ನಿಮಗೆ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಒಳ್ಳೆಯದಕ್ಕಿಂತಲೂ ಸಹ ಕೆಟ್ಟದ್ದು ಜಾಸ್ತಿ, ಲಾಭಕ್ಕಿಂತ ನಷ್ಟ ಜಾಸ್ತಿ ಇರುತ್ತೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ಭಗವಂತನ ಧ್ಯಾನವನ್ನು ಮಾಡಿ, ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಮಾತನಾಡುವಂಥ ಸುಯೋಗ ಸಿಗುತ್ತೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ, ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇನೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.